ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೇತುಬಂಧಕ್ಕೆ ಸಂಬಂಧಪಟ್ಟಿರುವಂತೆ ಈ ಒಂದು ವರ್ಷಕ್ಕಾಗಿ ಸೇತುಬಂಧ 15 ದಿನಗಳ ಸೇತುಬಂಧ ಕಾರ್ಯಕ್ರಮವನ್ನು ನಡೆಸಬೇಕಾಗಿದೆ. ಆ 15 ದಿನ ಕಾರ್ಯಕ್ರಮಗಳ ಸೇತುಬಂಧಕ್ಕಾಗಿ ಇಲ್ಲಿ ಸಾಮರ್ಥ್ಯಗಳ ಪಟ್ಟಿಯನ್ನು ಇರುತ್ತೆ ಮತ್ತು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇರುತ್ತೆ. ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಕಾರ್ಯಯೋಜನೆ ಕೂಡ ಈ ಒಂದು ವಿಡಿಯೋದಲ್ಲಿ ಲಭ್ಯವಿರುತ್ತೆ ಮತ್ತು ಇದರ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ PDF ಲಿಂಕ್ ಅನ್ನು ಕೂಡ ಇರುತ್ತೆ. ತಾವು ಇದನ್ನ ಪ್ರಿಂಟ್ ತೆಗೆದುಕೊಂಡು ತಮ್ಮ ಶಾಲೆ ಹೆಸರನ್ನು ಬರ್ಕೊಳ್ಬಹುದು. ಇಯರ್ ಹೆಸರು ಯಾವುದಿದೆ ಈ ವರ್ಷವನ್ನು ಇಲ್ಲಿ ಹಾಕೊಳ್ಬಹುದು. 15 ದಿನಗಳ ಸೇತುಬಂಧ ತರಗತಿ 10ನೇ ವಿಷಯ ಗಣಿತ. ನಿಮ್ಮ ವಿಷಯ ಶಿಕ್ಷಕರ ಹೆಸರು ಕೂಡ ಇಲ್ಲಿ ಬರ್ಕೊಳ್ಬಹುದು. 10ನೇ ತರಗತಿ ಗಣಿತ ಅಪೇಕ್ಷಿತ ಕಲಿಕಾ ಫಲಗಳು. ಈ ಒಂದು 15 ದಿನ ಸೇತುಬಂಧ ಕಾರ್ಯಕ್ರಮವನ್ನು ನಡೆಸುವುದಕ್ಕೋಸ್ಕರವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯಗಳ ಪಟ್ಟಿ ಅಥವಾ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ಮೊದಲು ನೋಡೋಣ. ಭಿನ್ನ ರಾಶಿಗಳ ಮೇಲಿನ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳು, ಭಿನ್ನ ರಾಶಿಗಳ ಮೇಲಿನ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳು, ದತ್ತ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯುವುದು. 4ನೇದು ಬಹುಪದೋಕ್ತಿಗಳ ಗುಣಾಕಾರ, ಏಕಪದದಿಂದ ಏಕಪದ, ಏಕಪದದಿಂದ ದ್ವಿಪದ, ದ್ವಿಪದದಿಂದ ದ್ವಿಪದ. ಇದು ನೆಕ್ಸ್ಟ್ ಬಹುಪದೋಕ್ತಿಗಳ ಡಿಗ್ರಿ, ವಿಧ ಮತ್ತು ಶೂನ್ಯತೆಗಳು. 6ನೇದು ತ್ರಿಭುಜಗಳ ಸರ್ವಸಮತೆಯ ನಿಯಮಗಳನ್ನು ಆಧರಿಸಿ ದತ್ತ ತ್ರಿಭುಜಗಳ ಸರ್ವಸಮತೆ ನಿರ್ಧರಿಸುವರು. 7ನೇ ದತ್ತಾಂಶಗಳ ಸಂಗ್ರಹ, ಕೇಂದ್ರೀಯ ಪ್ರವೃತ್ತಿ ಅಳತೆಗಳನ್ನು ಕಂಡುಹಿಡಿಯುವರು, ಸರಾಸರಿ, ಬಹುಲಕ, ಮಧ್ಯಾಂಕ. 8ನೇದು ಕಾರ್ಟೀಸಿಯನ್ ಸಮತಲದ ಗ್ರಾಫ್ ನಲ್ಲಿ ಬಿಂದುಗಳನ್ನು ಗುರುತಿಸುವುದು. ಚತುರ್ಥಕ 4 ಚತುರ್ಥಕಗಳು ಯಾವ್ಯಾವ ಚತುರ್ಥಕ 1ನೇದು 2ನೇದು ಗುರುತಿಸೋದು. ಚತುರ್ಥಕದಲ್ಲಿ ಬರ್ತಕ್ಕಂಥ ನಿರ್ದೇಶಾಂಕಗಳ ಚಿಹ್ನೆಗಳನ್ನ ಯಾವುವು ಅಂತಕ್ಕಂಥದ್ದು. ಇನ್ನು ಸಮತಲಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿಯುವುದು. ತ್ರಿಭುಜ ಮತ್ತು ವೃತ್ತ, ವೃತ್ತದ ಭಾಗಗಳು, ವೃತ್ತಖಂಡ, ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡದಲ್ಲಿ ಏರ್ಪಟ್ಟ ಕೋನಗಳು ಅನ್ನುವಂತ ಇಷ್ಟು ಒಂದು ಸಾಮರ್ಥ್ಯಗಳ ಪಟ್ಟಿ. ನೆಕ್ಸ್ಟ್ ಇನ್ನು 15 ದಿನಗಳ ಸೇತುಬಂಧ ಕಾರ್ಯಚಟುವಟಿಕೆಗಳಿಗೆ ಮೊದಲನೇ ದಿನ ನಾವು ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ನಂತರ ಇವೆಲ್ಲ ಅವೇ ಸಾಮರ್ಥ್ಯಗಳಿವೆ. ಕೊನೆಯ ದಿನ ಸಾಫಲ್ಯ ಪರೀಕ್ಷೆ ನಡೆಸಬೇಕು. ಒಟ್ಟು ನಮಗಿಲ್ಲಿ 12 ದಿನ ಸೇತುಬಂಧ, 3 ದಿನಗಳು ಇದರಲ್ಲಿ ರಜೆ ಬರುತ್ತವೆ. ಟೋಟಲ್ 15 ದಿನಗಳಿಗಾಗಿ ನಾವು ಒಂದು ಸೇತುಬಂಧವನ್ನು ನಡೆಸ್ತಕ್ಕಂಥದ್ದು. ಇನ್ನು 10ನೇ ತರಗತಿ ಗಣಿತ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಸೇತುಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ವ ಪರೀಕ್ಷೆ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಅಂತ 2 ರೀತಿಯ ಪರೀಕ್ಷೆಗಳು ಇರ್ತವೆ. ಹಾಗಾಗಿ ಆ ಮೇಲ್ಗಡೆ ತೆಗೆದುಕೊಂಡಿರ್ತಕ್ಕಂಥ ಸಾಮರ್ಥ್ಯಗಳಿಗೆ ಅನುಸಾರವಾಗಿ ಇಲ್ಲಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗಿರುತ್ತದೆ. ಆ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 1ನೇ ಸಾಮರ್ಥ್ಯದಲ್ಲಿ 3 ಪ್ರಶ್ನೆಗಳು ABC ಮತ್ತೆ 2ನೇ ಸಾಮರ್ಥ್ಯದಲ್ಲಿ 3 ಪ್ರಶ್ನೆಗಳು ABC ಅಂತ ಇಲ್ಲಿ ಕೊಡಲಾಗಿದೆ. 3ರಲ್ಲಿ 2 ಪ್ರಶ್ನೆಗಳು ಕರೆಕ್ಟ್ ಆದ್ರೆ ಅದನ್ನು A ಅಂತ ಹಾಕೊಳ್ಬೇಕು. 2 ಕರೆಕ್ಟ್ ಆಗಿರ್ಬೇಕು. ಅಂದ್ರೆ 3ರಲ್ಲಿ 2 ತಪ್ಪಾಗಿತ್ತು ಅಥವಾ 3 ತಪ್ಪಾದ್ರೆ ಅದನ್ನ B ಅಂತ ಹಾಕೊಳ್ಬೇಕು. ಒಟ್ಟಾರೆಯಾಗಿ 2 ಕಂಪಲ್ಸರಿ ಕರೆಕ್ಟ್ ಆದಾಗ ಮಾತ್ರ ಅದನ್ನ A ಅಂತ ನಾವು ಪರಿಗಣಿಸ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗಿದೆ. 1ನೇದಾಗ ABC 3 ಸಂಕಲನ ಮಾಡಿ ವ್ಯವಕಲನ ಮಾಡಿ ಇದನ್ನ ಸಂಕ್ಷೇಪಿಸಿ, ಸಂಕಲನ ಮತ್ತು ವ್ಯವಕಲನ 2 ಒಟ್ಟಿಗೆ ಬರ್ತವೆ. ಗುಣಾಕಾರ, ಭಾಗಿಸಿ ಮತ್ತೆ ಇದನ್ನ ಸಂಕ್ಷೇಪಿಸಿ. ಇಲ್ಲಿ 3ನೇ ಪ್ರಶ್ನೆ 12ರ ಅವಿಭಾಜ್ಯ ಅಪವರ್ತನಗಳ ಬರೆಯಿರಿ, 96ರ ಅವಿಭಾಜ್ಯ ಅಪವರ್ತನಗಳು ಬರೆಯಿರಿ, 210ರ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯಿರಿ. 4ನೇದು ಏಕಪದದಿಂದ ಏಕಪದ ಗುಣಾಕಾರ, ಏಕಪದದಿಂದ ದ್ವಿಪದ ಗುಣಲಬ್ಧ, ದ್ವಿಪದದಿಂದ ದ್ವಿಪದ ಅಂತಕ್ಕಂಥ ಸಾಮರ್ಥ್ಯ ಇತ್ತು. ಇಲ್ಲಿ ಅದು ಒಂದೊಂದಕ್ಕೊಂದೊಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಬೀಜೋಕ್ತಿಗಳ ಗುಣಾಕಾರ ಅನ್ನುವಂಥ ಸಾಮರ್ಥ್ಯ. ಇಲ್ಲಿ ಬಹುಪದೋಕ್ತಿಯ ಡಿಗ್ರಿ, ಬಹುಪದೋಕ್ತಿ ಎಂತ ಬಹುಪದೋಕ್ತಿ ಇದೆ ಮತ್ತು ಆ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯುವಂಥದ್ದು 5ನೇ ಸಾಮರ್ಥ್ಯ. 6ನೇದು ಸರ್ವಸಮ ತ್ರಿಭುಜಗಳ ಸರ್ವಸಮತೆಯ 3 ನಿಬಂಧನೆಗಳನ್ನು ಬರೆಯಿರಿ. ಸರ್ವಸಮ ತ್ರಿಭುಜವನ್ನು ಸೂಚಿಸುವ ಸಂಕೇತ. ಈ ಕೆಳಗಿನವುಗಳಲ್ಲಿ ಸರ್ವಸಮ ತ್ರಿಭುಜಗಳ ಜೋಡಿಗಳನ್ನು ಗುರುತಿಸಿ ಯಾವ್ಯಾವ ಸರ್ವಸಮ ಮತ್ತು ಯಾವ ನಿಬಂಧನೆಗಳು ಒಳಪಟ್ಟು ಅವು ಸರ್ವಸಮ ಆಗಿವೆ ಅನ್ನುವಂಥ ನಿಬಂಧನೆಯನ್ನು ಬರೀತಕ್ಕಂಥದ್ದು. ಇನ್ನು 7ನೇದು ಸರಾಸರಿ ಕಂಡಿಡ್ರಿ. ಇದು ನಮಗೆ ಬಹುಲಕವನ್ನ ಕಂಡಿಡ್ರಿ ಮತ್ತು ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. 8ನೇದು ಸಾಮರ್ಥ್ಯ ಕಾರ್ಟೀಸಿಯನ್ ಸಮತಲದಲ್ಲಿ ಮೈನಸ್ ಮೈನಸ್ ಯಾವ ಚತುರ್ಥಕದಲ್ಲಿ ಬರುತ್ತೆ. ಈ ರೀತಿ ಹಾಕಿರ್ತೀವಲ್ಲ, ಮೈನಸ್ ಮೈನಸ್ ಎಷ್ಟನೇ ಚತುರ್ಥಕದಲ್ಲಿ ಬರುತ್ತೆ. ಇದರಲ್ಲಿ ಬೀದು ಈ ಬಿಂದುಗಳನ್ನ ಗುರುತಿಸಬೇಕು ಗ್ರಾಫ್ ನಲ್ಲಿ. ಈ ಕಾರ್ಟೀಸಿಯನ್ ಸಮತಲ ಮೇಲೆ 4 ಚತುರ್ಥಕಗಳನ್ನ ಅಂದ್ರೆ 1ನೇದು 2ನೇದು 3ನೇದು 4ನೇ ಈ ರೀತಿ ಗುರುತನ್ನ ಮಾಡ್ತಕ್ಕಂಥದ್ದು. 9ನೇ ಸಾಮರ್ಥ್ಯ 7 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತದ ವಿಸ್ತೀರ್ಣ, ಪಾದ 4 ಎತ್ತರ 6 ಸೆಂಟಿಮೀಟರ್ ತ್ರಿಭುಜದ ವಿಸ್ತೀರ್ಣ. ಇದು ಸಮಬಾಹು ತ್ರಿಭುಜ ಇದ್ದಾಗ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥದ್ದು. ಇನ್ನು 10ನೇದು ಚಿತ್ರದಲ್ಲಿ ಕೆಳಗಿನ ಭಾಗಗಳನ್ನು ಗುರುತಿಸಿ. ವೃತ್ತದ ಭಾಗಗಳು ಯಾವುದು, ವೃತ್ತ ಕೇಂದ್ರ ಯಾವುದು, ತ್ರಿಜ್ಯ ಯಾವುದು, ಜ್ಯಾ ಯಾವುದು, ವ್ಯಾಸ ಯಾವುದು. ಇನ್ನು ಚಿತ್ರದಲ್ಲಿ ಇಲ್ಲಿ ತ್ರಿಜ್ಯಾಂತರ ಖಂಡ ಯಾವುದು, ಲಘು ವೃತ್ತ ಖಂಡ ಯಾವುದು ಅಂತ ಗುರುತಿಸಬೇಕು. ಇನ್ನು ಸಿ ಇದು ಲಘು ವೃತ್ತ ಖಂಡದಲ್ಲಿ ಏರ್ಪಡುವ ಕೋನ ಎಂತ ಕೋನ ಆಗಿರ್ತದೆ ಅನ್ನುವಂಥದ್ದು.
ಇನ್ನು ಸೇತು ಬಂದ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡುವ ಸಲುವಾಗಿ ಇಲ್ಲಿ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆ ಎರಡಕ್ಕೂ ಕೂಡ ಎಟ್ ಎ ಟೈಮ್ ಕ್ರಮ ಸಂಖ್ಯೆಯನ್ನು ಹಾಕಬೇಕು. ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಬರೀಬೇಕು. ಪೂರ್ವ ಪರೀಕ್ಷೆಗೆ ಸಂಬಂಧಪಟ್ಟಿದ್ದು ಎ ಬಿ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ಇಲ್ಲಿ ಭರ್ತಿ ಮಾಡಬೇಕು. ನಂತರ ಸಾಫಲ್ಯ ಪರೀಕ್ಷೆ ತಗೊಂಡಾಗ ಇಲ್ಲಿ ಭರ್ತಿ ಮಾಡಬೇಕು. ಈ ಸಾಫಲ್ಯ ಪರೀಕ್ಷೆಯಲ್ಲಿ ಕೂಡ ಆ ಮಗು ಈ ಎಲ್ಲಾ ಕಲಿಕಾಂಶಗಳನ್ನ ಕಲಿಯದೇ ಇದ್ದರೆ, ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಗು ಆಗಿದ್ದರೆ ಮತ್ತೆ ಇದನ್ನ ಪರಿಹಾರ ಬೋಧನೆಗೆ ತೆಗೆದುಕೊಳ್ತಾ ಇದ್ರೆ ಎಸ್ ಅನ್ಬೇಕು, ಇಲ್ಲ ಹೋದ್ರೆ ನೋ ಅನ್ಬೇಕು ಅನ್ನುವಂಥದ್ದು. ಈ ರೀತಿಯಾಗಿ ಒಂದು ಫಲಿತಾಂಶ ವಿಶ್ಲೇಷಣೆ ಕೂಡ ಇಲ್ಲಿ ಕೊಡಲಾಗಿದೆ. ಅದೇ ರೀತಿ ಪರಿಹಾರ ಬೋಧನೆಗೆ ಕ್ರಿಯಾ ಯೋಜನೆ ಇದೆ. ನಾವು ಈ ಪರಿಹಾರ ಬೋಧನೆ ಅಂದ್ರೆ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆ ಆದ ನಂತರ ಮತ್ತೆ ನಾವು ನಿರಂತರವಾದಂತ ಒಂದು ಪರಿಹಾರ ಬೋಧನೆಯನ್ನು ಮಾಡಬೇಕಾಗಿರುತ್ತೆ. ಆ ನಿರಂತರ ಪರಿಹಾರ ಬೋಧನೆಗಾಗಿ ನಾವು ಕ್ರಿಯಾ ಯೋಜನೆ ಮಾಡಬೇಕು. ಆ ಕ್ರಿಯಾ ಯೋಜನೆಗಳ ಒಂದು ಟೇಬಲ್ ಅನ್ನ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇದರ ಕ್ರಿಯಾ ಯೋಜನೆ ಕೂಡ ಬರಿತೀನಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.